ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 20, 21 ಹಾಗೂ 22ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಇತ್ತೀಚೆಗೆ ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿಯ ದಕ್ಷಿಣ ಏಷ್ಯಾದ ಪ್ರತಿನಿಧಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದೀಪಾ ಮಲ್ಲಿಕ್. ಭಾರತದ ಪ್ಯಾರಾ ಒಲಿಂಪಿಕ್ ಆಟಗಾರ್ತಿಯಾದಂಥ ದೀಪಾ ಮಲ್ಲಿಕ್ ಅವರನ್ನು ದಕ್ಷಿಣ ಏಷ್ಯಾದ ಪ್ರತಿನಿಧಿಯಾಗಿ ಇತ್ತೀಚೆಗೆ ನೇಮಿಸಲಾಗಿದೆ. ದೀಪಾ ಇವರು ಭಾರತದ ಪ್ಯಾರಾ ಒಲಿಂಪಿಕ್ ಸಮಿತಿಯ ಮಾಜಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ದಕ್ಷಿಣ ಏಷ್ಯಾ ದೇಶಗಳನ್ನು ದೀಪಾ ಮಲ್ಲಿಕ್ ಅವರು ಪ್ರತಿನಿಧಿಸಲಿದ್ದಾರೆ. ದೀಪಾ ಇವರು ಶಾರ್ಟ್ ಪುಟ್ ಮತ್ತು ಜಾವಲಿನ್ ಎಸೆತದೊಂದಿಗೆ ಈಜು ಹಾಗೂ ಮೋಟಾರ್ ಕುಸ್ತಿಯಲ್ಲಿ ಪ್ಯಾರಾ ಅಥ್ಲೆಟಿಕ್ ಆಗಿ ಗುರುತಿಸಿಕೊಂಡಿದ್ದಾರೆ. ಭಾರತದ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಒಟ್ಟು 33 ಚಿನ್ನ ಹಾಗೂ 4 ಬೆಳ್ಳಿಯ ಪದಕಗಳನ್ನು ಕೂಡ ಸಹ ದೀಪಾ ಮಲ್ಲಿಕ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೂಲ ಸಂಸ್ಥೆಯಾಗಿದೆ. ಇದು ಏಷ್ಯಾ ಖಂಡದ ಒಟ್ಟು 45 ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಗಳನ್ನು ಸದಸ್ಯರನ್ನಾಗಿ ಮಾಡಿಕೊಂಡಿದೆ. ಇದು ಏಷ್ಯಾ ಪ್ಯಾರಾ ಗೇಮ್ಸ್ ಅನ್ನು ಆಯೋಜಿಸುತ್ತದೆ ಹಾಗೂ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಗೆ ಸಂಯೋಜಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಅಕ್ಟೋಬರ್ 30, 2002ರಂದು ಸ್ಥಾಪಿಸಲಾಯಿತು. ಅದೇ ರೀತಿಯಾಗಿ ದಕ್ಷಿಣ ಕೊರಿಯಾದ ಬುಸಾನ್ನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಪ್ರಧಾನ ಕಚೇರಿ ಇರುವುದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂತಹ ದುಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಇನ್ನು ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧಿಕೃತ ಭಾಷೆ ಯಾವುದಪ್ಪ ಅಂದರೆ ಇಂಗ್ಲಿಷ್ ಭಾಷೆಯಾಗಿದೆ. ಪ್ರಸ್ತುತ ಇದರ ಅಧ್ಯಕ್ಷರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮಜೀದ್ ರಶೀದ್ ಇವರು ಪ್ರಸ್ತುತ ಏಷ್ಯನ್ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಡೇವಿಸ್ ಸ್ಟ್ರೈಟ್ ಅಂದರೆ ಡೇವಿಸ್ ಜಲಸಂಧಿಯು ಯಾವ 2 ದೇಶಗಳ ನಡುವೆ ಕಂಡುಬರುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಈ ಗ್ರೀನ್ಲ್ಯಾಂಡ್ ಹಾಗೂ ಕೆನಡಾ ಮಧ್ಯೆ ಡೇವಿಸ್ ಜಲಸಂಧಿಯು ಕಂಡುಬರುತ್ತದೆ. ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ನಡುವಿನ ಡೇವಿಸ್ ಜಲಸಂಧಿಯಲ್ಲಿ ಇತ್ತೀಚೆಗೆ ಸೂಕ್ಷ್ಮ ಖಂಡವನ್ನು ಕಂಡುಹಿಡಿಯಲಾಗಿದೆ. ಟೆಕ್ಟೋನಿಕ್ ಪ್ಲೇಟ್ ಶಿಫ್ಟ್ಗಳಿಂದಾಗಿ ಲಕ್ಷಾಂತರ ವರ್ಷಗಳ ಹಿಂದೆ ರೂಪುಗೊಂಡಿದ್ದ ಇದು ವೈಶಿಷ್ಟ್ಯಗಳನ್ನು ರೂಪಿಸಿದೆ. 19ರಿಂದ 24 ಕಿಲೋಮೀಟರ್ ದಪ್ಪದ ಕಾಂಟಿನೆಂಟಲ್ ಕ್ರಸ್ಟ್ ಹಾಗೂ ಈಗ ಡೇವಿಸ್ ಸ್ಟ್ರೈಟ್ ಪ್ರೋಟೋ ಮೈಕ್ರೋ ಕಾಂಟಿನೆಂಟ್ ಎಂದು ಹೆಸರಿಸಲಾಗಿದೆ. ಈ ಜಲಸಂಧಿಯು 650 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ಹಾಗೂ 200ರಿಂದ 400 ಮೈಲಿಗಳಷ್ಟು ಅಗಲವನ್ನು ಹೊಂದಿದೆ. ವಾಯುವ್ಯ ಮಾರ್ಗದ ಮೂಲಕ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕಿಸುತ್ತದೆ. ಆದರೆ ಹಿಮನದಿ ಕಾರಣದಿಂದ ಚಳಿಗಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಸಂಚರಿಸಲು ದುರ್ಗಮವಾಗಿದೆ. ಇನ್ನು ಜಗತ್ತಿನ ಅಥವಾ ವಿಶ್ವದ ಪ್ರಮುಖ ಜಲಸಂಧಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ತೈವಾನ್ ಮತ್ತು ಚೀನಾ ನಡುವಿನ ಜಲಸಂಧಿಗೆ ಫಾರ್ಮೋಸಾ ಜಲಸಂಧಿ ಎಂದು ಕರೆಯುತ್ತಾರೆ. ಇನ್ನು ಟಾಟರಿ ಜಲಸಂಧಿ ಇದು ರಷ್ಯಾ ಮತ್ತು ಚೀನಾ ದೇಶಗಳ ನಡುವೆ ಕಂಡುಬರುತ್ತದೆ. ಯುಕಟಾನ್ ಜಲಸಂಧಿ ಇದು ಮೆಕ್ಸಿಕೋ ಮತ್ತು ಕ್ಯೂಬಾ ದೇಶಗಳ ನಡುವೆ ಇದೆ. ಮತ್ತೆ ಇಟಲಿ ಹಾಗೂ ಸಿಸಿಲಿ ಮಧ್ಯೆ ಮೆಸ್ಸಿನಾ ಜಲಸಂಧಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಓಟ್ರಾಂಟೋ ಜಲಸಂಧಿ ಇದು ಇಟಲಿ ಮತ್ತು ಅಲ್ಬೇನಿಯಾ ನಡುವೆ ಕಂಡುಬರುತ್ತದೆ. ಇನ್ನು ಕುಕ್ ಜಲಸಂಧಿ ಇದು ಉತ್ತರ ದ್ವೀಪ ಮತ್ತು ನ್ಯೂಜಿಲೆಂಡ್ ದಕ್ಷಿಣ ದ್ವೀಪದ ನಡುವೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಮೊಜಾಂಬಿಕ್ ಕಾಲುವೆ ಇದು ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ನಡುವೆ ಕಂಡುಬರುತ್ತದೆ. ಇನ್ನು ಬಾಲ್ ಎಲ್ ಮಂಡೇಬ್ ಕಾಲುವೆ ಇದು ಯಮನ್ ಮತ್ತು ಜಿಬೌಟಿ ನಡುವೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಬೇರಿಂಗ್ ಜಲಸಂಧಿ ಇದು ರಷ್ಯಾ ಮತ್ತು ಅಮೆರಿಕದ ಮಧ್ಯೆ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, UPSC ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ರಾಜೀನಾಮೆ ನೀಡಿದವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮನೋಜ್ ಸೋನಿ. ಮೇ 2029ರಲ್ಲಿ ಇವರ ಅವಧಿ ಮುಗಿಯುವ ಮೊದಲೇ ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ UPSCಯ ಪ್ರಸ್ತುತ ಮುಖ್ಯಸ್ಥರಾಗಿದ್ದಂತಹ ಮನೋಜ್ ಸೋನಿ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 15 ದಿನಗಳ ಹಿಂದೆ ಇವರು ರಾಜೀನಾಮೆಯನ್ನು ಸಲ್ಲಿಸಿದರು. ಈಗ ಪ್ರಸ್ತುತ ಅವರ ರಾಜೀನಾಮೆಯನ್ನು ಸಹ ರಾಷ್ಟ್ರಪತಿಯವರು ಅಂಗೀಕಾರ ಮಾಡಿದ್ದಾರೆ. ಇವರು ಜೂನ್ 28, 2017ರಂದು UPSCಯ ಸದಸ್ಯರಾಗಿ ನೇಮಕಗೊಂಡಿದ್ದರು. ಆದರೆ UPSC ಅಧ್ಯಕ್ಷರಾಗಿ ಇವರು ಮೇ 16, 2023ರಂದು ಪ್ರಮಾಣವಚನವನ್ನು ಸ್ವೀಕರಿಸಿದ್ದರು. ಇವರ ಅವಧಿಯು ಮೇ 15, 2029ರಂದು ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಇವರು ತಮ್ಮ ವೈಯಕ್ತಿಕ ಕಾರಣಗಳನ್ನು ಹೇಳಿ ಇತ್ತೀಚೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇವರು ಅನುಪಮ್ ಮಿಷನ್ಗೆ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಲು UPSC ಕಮಿಟಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ ಅನುಪಮ್ ಮಿಷನ್ ಏನಪ್ಪಾ ಅಂದರೆ ಇದು ಗುಜರಾತ್ನಲ್ಲಿರುವಂತಹ ಸ್ವಾಮಿ ನಾರಾಯಣ ಪಂಥದ ಒಂದು ಶಾಖೆಯಾಗಿದೆ. ಇವರು 2020ರಲ್ಲಿ ಅನುಪಮ್ ಮಿಷನ್ನ ದೀಕ್ಷೆಯನ್ನು ಸ್ವೀಕರಿಸಿದ ನಂತರ ಅನುಪಮ್ ಮಿಷನ್ನಲ್ಲಿ ಸನ್ಯಾಸಿ ಅಥವಾ ನಿಷ್ಕಾಮ ಕರ್ಮಯೋಗಿಯಾಗಿ ನಿಸ್ವಾರ್ಥವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಅಲ್ಲೇ ಅತಿ ಹೆಚ್ಚು ಸಮಯವನ್ನು ಕಳೆಯಲು ಇವರು UPSC ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಭಾರತದಲ್ಲಿ ಒಂದು ಕೇಂದ್ರೀಯ ನೇಮಕಾತಿ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸ್ವತಂತ್ರ ಸಾಂವಿಧಾನಿಕವಾಗಿ ಕೇಂದ್ರ ಸಂಸ್ಥೆಯಾಗಿದೆ. ಭಾರತೀಯ ಸಂವಿಧಾನದ 312ನೇ ವಿಧಿಯಡಿಯಲ್ಲಿ ಒಕ್ಕೂಟ ಮತ್ತು ರಾಜ್ಯಗಳಿಗೆ 1 ಅಥವಾ ಹೆಚ್ಚಿನ ಅಖಿಲ ಭಾರತ ಸೇವೆಗಳನ್ನು, ನ್ಯಾಯಾಂಗ ಸೇವೆಗಳನ್ನು ಒಳಗೊಂಡಂತೆ ರಚಿಸಲು ಸಂವಿಧಾನವು ಒಂದು ಸಂಸತ್ತಿಗೆ ಅಧಿಕಾರವನ್ನು ನೀಡಿದೆ. ಅದೇ ರೀತಿಯಾಗಿ ಆರ್ಟಿಕಲ್ 315ರಿಂದ 323 ಅಡಿಯಲ್ಲಿ ಭಾರತೀಯ ಸಂವಿಧಾನದ 16ನೇ ಭಾಗದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಂಯೋಜನೆ, ಅದರ ಸದಸ್ಯರ ನೇಮಕ ಮತ್ತು ತೆಗೆದುಹಾಕುವಿಕೆ ಹಾಗೂ ಯೂನಿಯನ್ ಪಬ್ಲಿಕ್ ಸರ್ವಿಸ್ನ ಕಮಿಷನರ್ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಒದಗಿಸುತ್ತದೆ. UPSC ಅಧ್ಯಕ್ಷರು ಮತ್ತು ಇತರ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ.
UPSCಯ ಸದಸ್ಯರು 6 ವರ್ಷಗಳ ಅವಧಿಗೆ ಅಥವಾ 65 ವರ್ಷದ ವಯಸ್ಸಿನವರೆಗೆ ಕಾರ್ಯನಿರ್ವಹಿಸುತ್ತಾರೆ. ಇದರಲ್ಲಿ ಯಾವುದೋ ಮೊದಲಿಗೆ ಬರುತ್ತದೆ, ಅದರ ಮೂಲಕ ಅವರನ್ನು ಸದಸ್ಯತ್ವ ರದ್ದುಗೊಳ್ಳುತ್ತದೆ. ಇನ್ನು ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಸದಸ್ಯರಾಗಿ ಒಮ್ಮೆ ಅಧಿಕಾರ ವಹಿಸಿಕೊಂಡ ಯಾವುದೇ ವ್ಯಕ್ತಿ ತನ್ನ ಕಚೇರಿಗೆ ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂದರೆ ಒಂದು ಬಾರಿ UPSCಯ ಮೆಂಬರ್ ಆದವರು ಅಥವಾ ಒಂದು ಬಾರಿ UPSC ಅಧ್ಯಕ್ಷರಾದವರು ಮರು ನೇಮಕಾತಿಗೆ ಇವರು ಅರ್ಹತೆಯನ್ನು ಹೊಂದಿರುವುದಿಲ್ಲ ಎಂಬುದು ಈ ಒಂದು ವಿಧಿಯ ಮೂಲಕ ತಿಳಿಯುತ್ತದೆ. ಅದೇ ರೀತಿಯಾಗಿ UPSCಯ ಸದಸ್ಯರು ಭಾರತದ ರಾಷ್ಟ್ರಪತಿಗಳಿಗೆ ಲಿಖಿತ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು. ಲಿಖಿತವಾಗಿ ರಾಷ್ಟ್ರಪತಿಗಳಿಗೆ ಖುದ್ದಾಗಿ ಹೋಗಿ ಇವರು ರಾಜೀನಾಮೆ ಪತ್ರವನ್ನು ನೀಡಬೇಕು. ಇನ್ನು ಮುಂದಿನ ಪ್ರಶ್ನೆ, ದೊಡ್ಡ ಗಾಯನ ಸ್ಪರ್ಧೆಯಲ್ಲಿ ನಡೆದಿದೆ. ಲಾರ್ಜೆಸ್ಟ್, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆದಿದೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆದಂತಹ ಅತಿ ದೊಡ್ಡ ಗಾಯನ ಸ್ಪರ್ಧೆ. ಈ ಒಂದು ಸ್ಪರ್ಧೆಯಲ್ಲಿ 42 ದೇಶಗಳ 11,000ಕ್ಕೂ ಹೆಚ್ಚು ಗಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಭಾರತವನ್ನು ಪ್ರತಿನಿಧಿಸುವಂತಹ ನಾಗಾಲ್ಯಾಂಡ್ನ ಮ್ಯಾಡ್ರಿಗಲ್ ಗಾಯಕರು ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ವಿಶ್ವ ಕಾಯಿರ್ ಗೇಮ್ಸ್ನಲ್ಲಿ 2 ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ತರನ್ಜಿತ್ ಸಿಂಗ್ ಸಂಧು. ಇನ್ನು ಇತ್ತೀಚೆಗೆ ನೇಮಕವಾದಂತಹ ಬೇರೆ ಬೇರೆ ರಾಷ್ಟ್ರದ ಭಾರತೀಯ ರಾಯಭಾರಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ರಷ್ಯಾದ ರಾಯಭಾರಿಯಾಗಿ ವಿನಯ್ ಕುಮಾರ್ ಅವರು ನೇಮಕವಾಗಿದ್ದಾರೆ. ಚೀನಾದ ರಾಯಭಾರಿಯಾಗಿ ಪ್ರದೀಪ್ ಕುಮಾರ್ ರಾವತ್ ಅವರು ನೇಮಕವಾಗಿದ್ದಾರೆ. ಫ್ರಾನ್ಸ್ನ ರಾಯಭಾರಿಯಾಗಿ ಜಾವೇದ್ ಅಶ್ರಫ್ ಅವರು ನೇಮಕವಾಗಿದ್ದಾರೆ. ಜರ್ಮನಿಯ ರಾಯಭಾರಿಯಾಗಿ ಪರ್ವತನೇನಿ ಹರೀಶ್ ಅವರು ನೇಮಕವಾಗಿದ್ದಾರೆ. ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಅರಿಂದಮ್ ಬಾಗ್ಚಿ ಇವರು ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ UKಯ ಹೈಕಮಿಷನರ್ ಆಗಿ, ಅಂದರೆ ಬ್ರಿಟನ್ ಹೈಕಮಿಷನರ್ ಆಗಿ ವಿಕ್ರಮ್ ದೊರೆಸ್ವಾಮಿ ಅವರು ನೇಮಕವಾಗಿದ್ದಾರೆ. ಪಾಕಿಸ್ತಾನಕ್ಕೆ ಹೈಕಮಿಷನರ್ ಆಗಿ 2020ರಿಂದ ಯಾರನ್ನು ಇದುವರೆಗೆ ನೇಮಿಸಲಾಗಿಲ್ಲ. ಇನ್ನು ಶ್ರೀಲಂಕಾದ ಹೈಕಮಿಷನರ್ ಆಗಿ ಸಂತೋಷ್ ಜಾ ಅವರು ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ ಬಾಂಗ್ಲಾದ ಹೈಕಮಿಷನರ್ ಆಗಿ ಪ್ರಣಯ್ ವರ್ಮಾ ಅವರು ನೇಮಕವಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸೋಲಾರ್ ಲ್ಯಾಪ್ಟಾಪ್ ಕಾರ್ಯಕ್ರಮಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಷ್ಟು ಸಾಲವನ್ನು ಮಂಜೂರು ಮಾಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, $240.5 ಮಿಲಿಯನ್ ಹಣವಷ್ಟು ಭಾರತದಲ್ಲಿ ಸೋಲಾರ್ ಲ್ಯಾಪ್ಟಾಪ್ ಕಾರ್ಯಕ್ರಮಕ್ಕಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಾಲವನ್ನು ಮಂಜೂರು ಮಾಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದಲ್ಲಿ ಸೌರ ಮೇಲ್ಛಾವಣಿ ವ್ಯವಸ್ಥೆಗೆ ಹಣಕಾಸನ್ನು ಒದಗಿಸಲು ಒಟ್ಟು $240.5 ಮಿಲಿಯನ್ ಅನ್ನು ಭಾರತಕ್ಕೆ ಮಂಜೂರು ಮಾಡಿದೆ ಸಾಲದ ರೂಪದಲ್ಲಿ. ಭಾರತದಲ್ಲಿ ಸೌರ ಮೇಲ್ಛಾವಣಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಇತ್ತೀಚೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತಿ ಬಿಜಿ ಯೋಜನೆಯನ್ನು ಸಹ ಪ್ರಾರಂಭಿಸಿದೆ. ಇನ್ನು ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತಿ ಬಿಜ್ಲಿ ಯೋಜನೆ ಇದು ಫೆಬ್ರವರಿ 13, 2024ರಂದು ಪ್ರಧಾನಮಂತ್ರಿಯವರು ಈ ಒಂದು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯು ಜನರು ತಮ್ಮ ಮನೆಯ ಚಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುತ್ತದೆ. ಇದರ ಪ್ರತಿಯಾಗಿ ಸ್ಥಾಪಿಸಲಾದ ಸೋಲಾರ್ ಘಟಕದಿಂದ ಉತ್ಪಾದಿಸುವ 300 ಯೂನಿಟ್ ವಿದ್ಯುತ್ತನ್ನು ತಿಂಗಳಿಗೆ ಉಚಿತವಾಗಿ ನೀಡಲಾಗುತ್ತದೆ. ಅದೇ ರೀತಿಯಾಗಿ ಈ ಯೋಜನೆ ದೇಶಾದ್ಯಂತ 1 ಕೋಟಿ ಕುಟುಂಬಗಳನ್ನು ಗುರಿಯಾಗಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಕನಿಷ್ಠ ನಮ್ಮ ದೇಶದಲ್ಲಿ 1 ಕೋಟಿ ಕುಟುಂಬಗಳು ಸಹ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಒಂದು ಗುರಿಯಾಗಿದೆ. ಈ ಯೋಜನೆಗೆ ನಿಗದಿಪಡಿಸಿದಂಥ ಒಟ್ಟು ಮೊತ್ತ ಎಷ್ಟಪ್ಪ ಅಂದರೆ 75,021 ಕೋಟಿ ರೂಪಾಯಿ. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಏಷ್ಯಾ ಪೆಸಿಫಿಕ್ ಪ್ರದೇಶದ ಮೇಲೆ ಕೇಂದ್ರೀಕೃತವಾಗಿರುವಂತಹ ಪ್ರಾದೇಶಿಕ ಬಹುಪಕ್ಷೀಯ ಸಂಸ್ಥೆಯಾಗಿದೆ. ಬ್ಯಾಂಕ್ ಸದಸ್ಯ ರಾಷ್ಟ್ರಗಳಿಗೆ ಸಾಲ ಮತ್ತು ಅನುದಾನವನ್ನು ಒದಗಿಸುತ್ತದೆ ಅಥವಾ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಪ್ರಾದೇಶಿಕ ಕಂಪನಿಗಳಲ್ಲಿ ಹೂಡಿಕೆಯನ್ನು ಸಹ ಮಾಡುತ್ತದೆ. ಈ ಒಂದು ಬ್ಯಾಂಕ್ ಅನ್ನು 1966 ಮತ್ತು ಡಿಸೆಂಬರ್ 19ರಲ್ಲಿ ಸ್ಥಾಪಿಸಲಾಯಿತು. ಈ ಬ್ಯಾಂಕ್ನ ಸದಸ್ಯರ ಸಂಖ್ಯೆ 68 ಸದಸ್ಯರು. ಇದರ ಪ್ರಧಾನ ಕಚೇರಿ ಇರುವುದು ಫಿಲಿಪೈನ್ಸ್ನಲ್ಲಿರುವಂತಹ ಮನಿಲಾದಲ್ಲಿ ಪ್ರಧಾನ ಕಚೇರಿ ಇದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿರುವಂತಹ ಮಾಂಡೋಲುಯೋಂಗ್ ನಗರದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಪ್ರಸ್ತುತ ಇದರ ಅಧ್ಯಕ್ಷರು ಮಸಾತ್ಸುಗ ಅಸಾಕಾವಾ, ಇವರು ಜಪಾನ್ ದೇಶದವರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯುನೆಸ್ಕೋದ 46ನೇ ವಿಶ್ವ ಪರಂಪರೆ ಸಮಿತಿ ಅಧಿವೇಶನವನ್ನು ಯಾರು ಉದ್ಘಾಟಿಸಿದರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನರೇಂದ್ರ ಮೋದಿ. ಭಾರತದ ರಾಜಧಾನಿ ನವದೆಹಲಿಯಲ್ಲಿ ನಡೆದಂಥ ಯುನೆಸ್ಕೋದ 46ನೇ ವಿಶ್ವ ಪರಂಪರೆಯ ಸಮಿತಿಯ ಅಧಿವೇಶನವನ್ನು ಜುಲೈ 21ರಿಂದ 31ರವರೆಗೆ ಈ ಒಂದು ಅಧಿವೇಶನ ನಡೆಯಲಿದೆ. ಈ ಒಂದು ಸಭೆಯ ಸಮಾರಂಭವನ್ನು ಉದ್ಘಾಟಿಸಿದವರು ಭಾರತದಲ್ಲಿ ನರೇಂದ್ರ ಮೋದಿ ಅವರು. ಇವರು ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದು ಯುನೆಸ್ಕೋ ನಿರ್ದೇಶಕ ಜನಕಲ್ ಎಡ್ರೆ ಅಜೌಲೆ ಮತ್ತು ವಿವಿಧ ದೇಶಗಳ ಸಂಸ್ಕೃತಿ ಮಂತ್ರಿಗಳು ಹಾಗೂ ರಾಯಭಾರಿಗಳು ಮತ್ತು ಡೊಮೇನ್ ತಜ್ಞರ ಭಾಗವಹಿಸುವಿಕೆಯನ್ನು ಒಳಗೊಂಡಿರುತ್ತದೆ. 46ನೇ ವಿಶ್ವ ಪರಂಪರೆ ಅಧಿವೇಶನದ ಅಜೆಂಡಾ ಅಂದರೆ 46ನೇ ವಿಶ್ವ ಪರಂಪರೆಯ ಒಂದು ಗುರಿ ಏನಪ್ಪಾ ಅಂದರೆ, ಅಧಿವೇಶನ ವಿಶ್ವ ಪರಂಪರೆ ಪಟ್ಟಿಯಲ್ಲಿ 27 ಸೈಟ್ಗಳನ್ನು ಸೇರಿಸಲು ವಿವಿಧ ದೇಶಗಳ ಪ್ರಸ್ತಾಪಗಳನ್ನು ಪರಿಶೀಲಿಸುತ್ತದೆ.
ಇನ್ನು ಪ್ರಸ್ತಾವಿತ ಪಟ್ಟಿಯು ಭಾರತದ ಅಹೋಂ ರಾಜವಂಶದ ಭಾರತದ ಮೊಯಿಸಮ್ ದಿ ಮೌಂಟ್ ಬರಿಯಲ್ ಸಿಸ್ಟಮ್ ಅನ್ನು ಒಳಗೊಂಡಿದೆ. ಇನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಬಗ್ಗೆ ತಿಳಿದುಕೊಳ್ಳೋದ್ರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು 3 ವಿಭಾಗಗಳಲ್ಲಿ ಗುರುತಿಸಲಾಗುತ್ತದೆ. ಒಂದು ಸಾಂಸ್ಕೃತಿಕ, ನೈಸರ್ಗಿಕ ಹಾಗೂ ಮಿಶ್ರ ವಿಭಾಗದಲ್ಲಿ ಗುರುತಿಸಲಾಗುತ್ತದೆ. ಪ್ರಸ್ತುತ ವಿಶ್ವ ಪರಂಪರೆಯ ಒಟ್ಟು ತಾಣಗಳ ಸಂಖ್ಯೆ 1199 ವಿಶ್ವ ಪಾರಂಪರಿಕ ತಾಣಗಳಿವೆ. ಈ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಅತಿ ಹೆಚ್ಚು ಸೈಟ್ಗಳನ್ನು ಹೊಂದಿರುವ ರಾಷ್ಟ್ರ ಇಟಲಿ ಇದೆ. ಈ ಇಟಲಿಯಲ್ಲಿ 2ನೇ ಸ್ಥಾನದಲ್ಲಿ ಚೀನಾ ಇದೆ. ಇಟಲಿಯಲ್ಲಿ 59 ಸೈಟ್ಗಳು ಹಾಗೂ ಚೀನಾದಲ್ಲಿ 57 ಸೈಟ್ಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿವೆ. ಭಾರತವು 42 ಸ್ಥಳಗಳೊಂದಿಗೆ 6ನೇ ಸ್ಥಾನದಲ್ಲಿ ಕಂಡುಬರುತ್ತಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹೊಯ್ಸಳ ದೇವಾಲಯಗಳು 42ನೇ ಭಾರತದ ಯುನೆಸ್ಕೋ ಪಾರಂಪರಿಕ ತಾಣವಾಗಿದೆ. ಇನ್ನು ಮೊದಲ ತಾಣಗಳಲ್ಲಿ ಅಜಂತಾ ಗುಹೆ, ಎಲ್ಲೋರಾ ಗುಹೆ ಇವೆರಡು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ. ಅದೇ ರೀತಿಯಾಗಿ ಆಗ್ರಾದ ತಾಜ್ ಮಹಲ್ ಮತ್ತು ಉತ್ತರ ಪ್ರದೇಶದ ಆಗ್ರಾ ಕೋಟೆಯನ್ನು ಒಳಗೊಂಡಿತ್ತು. ಈ ಎಲ್ಲ ಸೈಟ್ಗಳನ್ನು 1983ರಲ್ಲಿ ಮೊದಲ ಬಾರಿಗೆ ಸೇರಿಸಲಾಗಿದೆ. ಇನ್ನು ಯುನೆಸ್ಕೋದ ಪ್ರಧಾನ ಕಚೇರಿ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಯುನೆಸ್ಕೋವನ್ನು 1945 ನವೆಂಬರ್ 10ರಂದು ಸ್ಥಾಪಿಸಲಾಗಿದೆ. ಪ್ರಸ್ತುತ ಯುನೆಸ್ಕೋದ ಡೈರೆಕ್ಟರ್ ಜನರಲ್ ಆಗಿ ಎಡ್ರೆ ಅಜೌಲೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಎಐಎಫ್ಎಫ್ ಪ್ರಶಸ್ತಿಗಳು 2024ರಲ್ಲಿ ಪುರುಷರಿಗಾಗಿ ಎಐಎಫ್ಎಫ್ನ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಲಾಲಿಯಂಜುವಲಾ ಚಾಂಗ್ಟೆ. ಲಾಲಿಯಂಜುವಲಾ ಚಾಂಗ್ಟೆ ಇವರು ಮುಂಬೈ ಸಿಟಿ FC ವಿಂಗರ್ಸ್ ಆಗಿದ್ದಾರೆ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳು ನೀಡಲಾಗಿದೆ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಇಂದ್ರಾವತಿ ಅವರಿಗೆ ನೀಡಲಾಗಿದೆ. ಇನ್ನು 27 ವರ್ಷದ ಚಾಂಗ್ಟೆ ಇತ್ತೀಚೆಗೆ ಮುಂಬೈ ಸಿಟಿ FC ಜೊತೆಗಿನ ತನ್ನ ಒಪ್ಪಂದವನ್ನು 2026 ಮತ್ತು 27ರ ಋತುವಿನ ಅಂತ್ಯದವರೆಗೂ ಸಹ ವಿಸ್ತರಿಸಿಕೊಂಡಿದ್ದಾರೆ. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಬಗ್ಗೆ ತಿಳಿದುಕೊಳ್ಳೋದಾದರೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಇದು ಭಾರತದಲ್ಲಿ ಫುಟ್ಬಾಲ್ ಮತ್ತು ಫುಟ್ಬಾಲ್ ಹಾಗೂ ಬೀಚ್ ಸಾಕರ್ನ ಆಡಳಿತ ಮಂಡಳಿಯಾಗಿದೆ. ಇದು ಫಿಫಾ ಸದಸ್ಯ ಮತ್ತು ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಮತ್ತು ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಜೊತೆಗೆ ಸಂಯೋಜಿತವಾಗಿದೆ. 1937 ಜೂನ್ 23ರಂದು ಈ ಒಂದು ಭಾರತೀಯ ಫುಟ್ಬಾಲ್ ಫೆಡರೇಷನ್ ಸ್ಥಾಪಿಸಲಾಗಿದೆ. ಪ್ರಧಾನ ಕಚೇರಿ ಇರುವುದು ಭಾರತದ ನವದೆಹಲಿಯಲ್ಲಿ. ಸದಸ್ಯತ್ವ 38 ತಂಡಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಇನ್ನು ಫಿಫಾ ಅಂಗಸಂಸ್ಥೆ ಇದು 1948ರಿಂದ ಕಾರ್ಯನಿರ್ವಹಿಸುತ್ತಿದೆ. AFC ಸದಸ್ಯತ್ವವನ್ನು 1954ರಲ್ಲಿ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಶಾಪ್ನ ಅಂಗಸಂಸ್ಥೆಗೆ 1997ರಿಂದ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಪ್ರಸ್ತುತ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ನ ಅಧ್ಯಕ್ಷರಾಗಿ ಕಲ್ಯಾಣ್ ಚೌಬೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ನಲ್ಪಾಡಿ ಅಹಮದ್ ಯಾರಿಸ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಭಾರತಕ್ಕೆ ರಕ್ಷಣಾ ರಫ್ತುಗಳ ಮೇಲೆ ಯಾವ ದೇಶವು ಇತ್ತೀಚೆಗೆ ನಿಷೇಧವನ್ನು ವಿಧಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಟರ್ಕಿ. ಭಾರತದ ಹಡಗುಕಟ್ಟೆಯಲ್ಲಿ ಹಡಗು ನಿರ್ಮಾಣ ಯೋಜನೆಯಲ್ಲಿ ತೊಡಗಿರುವಂತಹ ಟರ್ಕಿಯ ಸಂಸ್ಥೆಯೊಂದಿಗಿನ ಒಪ್ಪಂದವನ್ನು ನವದೆಹಲಿ ರದ್ದುಗೊಳಿಸಿದ ತಿಂಗಳ ನಂತರ ಈ ಕ್ರಮವು ಜಾರಿಗೆ ಬಂದಿದೆ. ಈ ಒಂದು ನಿಷೇಧವು ಮಿಲಿಟರಿ ಮತ್ತು ರಕ್ಷಣಾ ಉತ್ಪನ್ನಗಳನ್ನು ಪೂರೈಸದ ದೇಶಗಳ ಕಪ್ಪುಪಟ್ಟಿಗೆ ಭಾರತವನ್ನು ಟರ್ಕಿ ದೇಶವು ಸೇರಿಸಿದೆ. ಭಾರತವು ವಿಶ್ವದ ಅಗ್ರಗಣ್ಯ 5 ಶಸ್ತ್ರಾಸ್ತ್ರ ಆಮದುದಾರರಲ್ಲಿ ಒಂದಾಗಿದೆ. ಅಂದರೆ ಬೇರೆ ಬೇರೆ ರಾಷ್ಟ್ರಗಳು ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಆಮದು ಪಡೆದುಕೊಳ್ಳುವಲ್ಲಿ ನಮ್ಮ ಭಾರತ ದೇಶವು 5ನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿ. ಇದು ಬೃಹತ್ ಮಾರುಕಟ್ಟೆಯಾಗಿದೆ. ಸುಮಾರು 100 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಭಾರತ ದೇಶವು ಪ್ರತಿ ವರ್ಷ ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬಾಹ್ಯಾಕಾಶ ಸಂಶೋಧನಾ ಸಮಿತಿಯಿಂದ ವಿಕ್ರಮ್ ಸಾರಾಭಾಯಿ ಪದಕವನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಅನಿಲ್ ಭಾರದ್ವಾಜ್. 45ನೇ ಕೋಸ್ಪ್ಯಾರ್ ವೈಜ್ಞಾನಿಕ ಅಸೆಂಬ್ಲಿಯಲ್ಲಿ ಅನಿಲ್ ಭಾರದ್ವಾಜ್ ಇವರಿಗೆ ವಿಕ್ರಮ್ ಸಾರಾಭಾಯಿ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಅನಿಲ್ ಭಾರದ್ವಾಜ್ ಇವರು ಪ್ರಸ್ತುತ ಗುಜರಾತ್ನ ಅಹಮದಾಬಾದ್ನ ಭೌತಿಕ ಸಂಶೋಧನಾ ಪ್ರಯೋಗಾಲಯದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 45ನೇ ಕೋಸ್ಪ್ಯಾರ್ ಇದು ವೈಜ್ಞಾನಿಕ ಅಸೆಂಬ್ಲಿಯನ್ನು ಬುಸಾನ್ನಲ್ಲಿ ನಡೆಸಲಾಗಿತ್ತು. ದಕ್ಷಿಣ ಕೊರಿಯಾ ಜುಲೈ 13ರಿಂದ ಜುಲೈ 21ರವರೆಗೆ 2024ರಲ್ಲಿ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಇನ್ನು ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಪ್ರಹ್ಲಾದ್ ಚಂದ್ರ ಅಗರ್ವಾಲ್ ಅವರಿಗೆ ಹ್ಯಾರಿ ಮೆಸ್ಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಶಸ್ತಿಯ ಭಾಗವಾಗಿ ಸಣ್ಣ ಗ್ರಹವೊಂದಕ್ಕೆ ಪ್ರೊಫೆಸರ್ ಅಗರ್ವಾಲ್ ಅವರನ್ನು ಹೆಸರನ್ನು ಸಹ ಇಡಲಾಗಿದೆ. ಈ ಪ್ರೊಫೆಸರ್ ಅಗರ್ವಾಲ್ ಇವರು ಚಂದ್ರಯಾನ 1 ಮಿಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕೋಸ್ಪ್ಯಾರ್ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಈ ಕೋಸ್ಪ್ಯಾರ್ ಅಂದ್ರೆ ಏನಪ್ಪಾ ಅಂದ್ರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. 1957ರಲ್ಲಿ ಸೋವಿಯತ್ ಒಕ್ಕೂಟ ಸ್ಪುಟ್ನಿಕ್ ಎಂಬ ಕೃತಕ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ನಂತರ 1958ರಲ್ಲಿ ಕೋಸ್ಪ್ಯಾರ್ ಅನ್ನು ಸ್ಥಾಪಿಸಲಾಯಿತು. ಈ ಕೋಸ್ಪ್ಯಾರ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಯೂನಿಯನ್ಸ್ ಸ್ಥಾಪಿಸಿದೆ. ಇದನ್ನು ಈಗ ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಕೋಸ್ಪ್ಯಾರ್ ತನ್ನ ವೈಜ್ಞಾನಿಕ ಜೋಡಣೆಯನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸುತ್ತದೆ. ಅಂದರೆ ತನ್ನ ವೈಜ್ಞಾನಿಕ ಸಭೆಯನ್ನು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸುತ್ತದೆ. ಇದರಲ್ಲಿ ಪ್ರಪಂಚದಾದ್ಯಂತ ಬಾಹ್ಯಾಕಾಶ ವಿಜ್ಞಾನಿಗಳು ಭಾಗವಹಿಸುತ್ತಾರೆ.
ಇದರ ಪ್ರಧಾನ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ವರ್ಲ್ಡ್ ಅಟ್ಲಾಸ್ .com ಪ್ರಕಾರದ ವಿಶ್ವದ 2ನೇ ಅತಿದೊಡ್ಡ ಕಲ್ಲಿದ್ದಲು ಗಣಿ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಗೆವ್ರಾ ಕಲ್ಲಿದ್ದಲು ಗಣಿ, ಭಾರತ. ಛತ್ತೀಸ್ಗಢದಲ್ಲಿ 2 ಕಲ್ಲಿದ್ದಲು ಗಣಿಗಳಾದ ಗೆವ್ರಾ ಮತ್ತು ಕುಸ್ಮುಂಡ. ಗೆವ್ರಾ ಇದು ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿದೆ, ಇನ್ನು ಮತ್ತು ಛತ್ತೀಸ್ಗಢದಲ್ಲಿರುವಂತಹ ಕುಸ್ಮುಂಡ ಇದು 4ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆಯಾಗುವುದು ಛತ್ತೀಸ್ಗಢ ರಾಜ್ಯದಲ್ಲಿರುವಂತಹ ಗೆವ್ರಾ ಕಲ್ಲಿದ್ದಲು ಗಣಿಯಿಂದ. ಇನ್ನು ವರ್ಲ್ಡ್ ಅಟ್ಲಾಸ್ .com ನಿಂದ ವಿಶ್ವದ ಪ್ರಮುಖ 10 ಕಲ್ಲಿದ್ದಲು ಗಣಿಗಳಲ್ಲಿ ಈ 2 ಸ್ಥಾನವನ್ನು ಪಡೆದುಕೊಂಡಿವೆ. ಛತ್ತೀಸ್ಗಢದ 2 ಕಲ್ಲಿದ್ದಲು ಗಣಿಗಳು ದೇಶದ ವಾರ್ಷಿಕವಾಗಿ ಕಲ್ಲಿದ್ದಲು ಉತ್ಪಾದನೆಯ ಸುಮಾರು 10% ಭಾಗವನ್ನು ಹೊಂದಿವೆ. 2023-24ರಲ್ಲಿ ಇವುಗಳ ಸಂಯೋಜಿತ ಕಲ್ಲಿದ್ದಲು ಉತ್ಪಾದನೆ 100 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚಾಗಿದೆ. ಇಂಡೋನೇಷ್ಯಾವು 4 ಗಣಿಗಳೊಂದಿಗೆ ಅಗ್ರ 10 ಕಲ್ಲಿದ್ದಲು ಗಣಿಗಳ ಪಟ್ಟಿಯಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ. ಯುನೈಟೆಡ್ ಸ್ಟೇಟ್ಸ್ ಬ್ಲಾಕ್ನ ಥಂಡರ್ ಮೈನ್ ವಿಶ್ವದ ಅತಿದೊಡ್ಡ ಕಲ್ಲಿದ್ದಲು ಗಣಿ ಎಂದು ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾವು ಕಲ್ಲಿದ್ದಲಿನ ವಿಶ್ವದ ಅತಿದೊಡ್ಡ ಉತ್ಪಾದಕ ಮತ್ತು ಗ್ರಾಹಕರಾಗಿದ್ದು, ಭಾರತವು 2ನೇ ಅತಿದೊಡ್ಡ ಉತ್ಪಾದಕ ದೇಶವಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅತಿದೊಡ್ಡ ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ. ಅತಿದೊಡ್ಡ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರುವ ರಾಷ್ಟ್ರ ಅಮೆರಿಕ. ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನಾ ಮತ್ತು ಅತಿ ಹೆಚ್ಚು ಕಲ್ಲಿದ್ದಲು ಗ್ರಾಹಕ ದೇಶ ಚೀನಾ. 2ನೇ ಅತಿದೊಡ್ಡ ಕಲ್ಲಿದ್ದಲು ಉತ್ಪಾದಕ ರಾಷ್ಟ್ರ ಭಾರತ. ಇನ್ನು ಭಾರತದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವಾಣಿಜ್ಯ ಕಲ್ಲಿದ್ದಲು ಗಣಿಗಾರಿಕೆಯನ್ನು 1774ರಲ್ಲಿ ಇಂದಿನ ಪಶ್ಚಿಮ ಬಂಗಾಳದ ದಾಮೋದರ ನದಿಯ ಉದ್ದಕ್ಕೂ ರಾಣಿಗಂಜ್ ಕಲ್ಲಿದ್ದಲು ಕ್ಷೇತ್ರದಲ್ಲಿ ಪ್ರಾರಂಭಿಸಿತು. ಕೇಂದ್ರ ಕಲ್ಲಿದ್ದಲು ಸಚಿವಾಲಯದ ಪ್ರಕಾರ ಏಪ್ರಿಲ್ 1, 2022ರಂತೆ ಭಾರತದ ಒಟ್ಟು ಸಾಬೀತಾಗಿರುವ ಕಲ್ಲಿದ್ದಲು ನಿಕ್ಷೇಪಗಳು 3,61,411.46 ಮಿಲಿಯನ್ ಟನ್ಗಳು. ಅತಿದೊಡ್ಡ ಕಲ್ಲಿದ್ದಲು ನಿಕ್ಷೇಪವು ಒಡಿಶಾದಲ್ಲಿದೆ. ನಂತರ ಜಾರ್ಖಂಡ್, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಇನ್ನು 2023-24ರಲ್ಲಿ ದೇಶದಲ್ಲಿ ಕಲ್ಲಿದ್ದಲಿನ ಒಟ್ಟು ಉತ್ಪಾದನೆಯು 997.25 ಮಿಲಿಯನ್ ಟನ್ಗಳಷ್ಟಿದೆ. ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಜಾರ್ಖಂಡ್ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ. ನಂತರ ಒಡಿಶಾ, ಛತ್ತೀಸ್ಗಢ ಮತ್ತು ಬಂಗಾಳ ರಾಜ್ಯಗಳು ಕಂಡುಬರುತ್ತವೆ. ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರುವ ರಾಜ್ಯ ಒಡಿಶಾ. ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇರುವುದು ರಾಜ್ಯ ಜಾರ್ಖಂಡ್. ಇನ್ನು ಕಲ್ಲಿದ್ದಲಿನ ವಿಧಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಇಂಗಾಲವನ್ನು ಅವಲಂಬಿಸಿ ಕಲ್ಲಿದ್ದಲನ್ನು ಅಂಥ್ರಸೈಟ್, ಬಿಟುಮಿನಸ್ ಹಾಗೂ ಲಿಗ್ನೈಟ್ ಮತ್ತು ಪೀಟ್ ಎಂದು ವರ್ಗೀಕರಿಸಲಾಗಿದೆ. ಅಂಥ್ರಸೈಟ್ ಕಲ್ಲಿದ್ದಲು ಅತ್ಯಧಿಕ ಇಂಗಾಲದ ಅಂಶವನ್ನು ಹೊಂದಿದೆ. ಎಷ್ಟಪ್ಪ ಅಂದರೆ 80-95% ಇಂಗಾಲದ ಅಂಶವನ್ನು ಹೊಂದಿದೆ. ಇನ್ನು ಬಿಟುಮಿನಸ್ ಕಲ್ಲಿದ್ದಲು ಇದು 40-80% ಕಾರ್ಬನ್ ಅಥವಾ ಇಂಗಾಲ ಅಂಶವನ್ನು ಹೊಂದಿದೆ. ಇದು ಕಂದು ಕಲ್ಲಿದ್ದಲು ಎಂದು ಸಹ ಕಂದು ಕಲ್ಲಿದ್ದಲು ಎಂದು ಕರೆಯಲ್ಪಡುವಂತಹ ಲಿಗ್ನೈಟ್ ಇದು 40-55% ಕಾರ್ಬನ್ ಅಂಶವನ್ನು ಹೊಂದಿದೆ. ಇನ್ನು ಪೀಟ್ ಇದು 40-55% ಕಡಿಮೆ ಇಂಗಾಲವನ್ನು ಹೊಂದಿರುವಂತಹ ಕಲ್ಲಿದ್ದಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಫಿಫಾ ಪುರುಷರ ಶ್ರೇಯಾಂಕದಲ್ಲಿ ಭಾರತದ ಪ್ರಸ್ತುತ ಸ್ಥಾನವೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 124. ಫಿಫಾ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಪುರುಷರ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ 124. 2026ರಲ್ಲಿ ವಿಶ್ವಕಪ್ ಕ್ವಾಲಿಫೈಯರ್ನ ಈ ಒಂದು ಕುಸಿತವು ಪ್ರಾಥಮಿಕವಾಗಿ 2026ರ ವಿಶ್ವಕಪ್ ಕ್ವಾಲಿಫೈಯರ್ನ 3ನೇ ಸುತ್ತಿಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾದ ಕಾರಣ ಕತಾರ್ ಮತ್ತು ಅಫ್ಘಾನಿಸ್ತಾನಕ್ಕೆ ಸೋತಿದೆ. ಇನ್ನು ಭಾರತವು ಕಳೆದ ವರ್ಷ 100ರ ಒಳಗೆ ಪ್ರವೇಶಿಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿತು. ಇದು 99ರ ಅತ್ಯುತ್ತಮ ಶ್ರೇಯಾಂಕವನ್ನು ಪಡೆದುಕೊಂಡಿದೆ. ಕಳೆದ ವರ್ಷ ಭಾರತವು 99 ಸ್ಥಾನವನ್ನು ಪಡೆದುಕೊಂಡಿತ್ತು. ಪ್ರಸ್ತುತ 2024ರಲ್ಲಿ 124ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಏಷ್ಯನ್ ಫುಟ್ಬಾಲ್ ಶ್ರೇಣಿಯಲ್ಲಿ ಭಾರತ 22ನೇ ಸ್ಥಾನದಲ್ಲಿದೆ. 22ನೇ ಸ್ಥಾನದಲ್ಲಿ ಮುಂದುವರೆದಿದ್ದು, ಹಾಲಿ ಚಾಂಪಿಯನ್ ಹಾಗೂ ಕೋಪಾ ಅಮೆರಿಕಾ ವಿಜೇತ ತಂಡ ಆದಂಥ ಅರ್ಜೆಂಟೈನಾ ಇದು ಫಿಫಾ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿ ಕಂಡುಬರುತ್ತದೆ. ಇನ್ನು ಫಿಫಾ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಇದು ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ನ ವಿಶ್ವ ಆಡಳಿತ ಮಂಡಳಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಸ್ಥಾಪಕರು ರಾಬರ್ಟ್ ಗುರಿನ್. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಫಿಫಾವನ್ನು ಸ್ಥಾಪಿಸಲಾಗಿದೆ. ಇದರ ಪ್ರಸ್ತುತ ಪ್ರಧಾನ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಗಿಯಾನಿ ಇನ್ಫಾಂಟಿನೋ. ಇದರ ಅಂಗಸಂಸ್ಥೆಗಳು ಯಾವಪ್ಪ ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಹಾಗೂ ಅಂತಾರಾಷ್ಟ್ರೀಯ ಫುಟ್ಬಾಲ್ ಅಸೋಸಿಯೇಷನ್ ಬೋರ್ಡ್ ಇದರ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಫಿಫಾ ಇದರ ಸದಸ್ಯತ್ವವನ್ನು ಪಡೆದುಕೊಂಡಂತಹ ಒಟ್ಟು ರಾಷ್ಟ್ರೀಯ ತಂಡಗಳ ಸಂಖ್ಯೆ 711. ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಕೆಲವೊಂದಿಷ್ಟು ಪುಸ್ತಕ ಹಾಗೂ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ. ಪವರ್ ವಿತಿನ್ ದ ಲೀಡರ್ಶಿಪ್ ಲೆಗಸಿ ಆಫ್ ನರೇಂದ್ರ ಮೋದಿ ಎಂಬ ಪುಸ್ತಕವನ್ನು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಇವರು ಬರೆದಿದ್ದಾರೆ. ಇನ್ನು ಸುರಸ್ವಾಮಿನಿ ಆಶಾ ಇವರ ಬಯೋಗ್ರಫಿ ಪುಸ್ತಕ ಲೆಜೆಂಡರಿ ಸಿಂಗರ್ ಆಶಾ ಭೋಸ್ಲೇಸ್ ಆಗಿದೆ. ಇನ್ನು ಗಾಂಧಿ ಪೊಲಿಟಿಕ್ಸ್ ಅಂಡ್ ಕಮ್ಯುನಲಿಸಂ ಈ ಪುಸ್ತಕವನ್ನು ಪಿಯೂಷ್ ಬಬೇಲ್ ಅವರು ಬರೆದಿದ್ದಾರೆ. ಇಂಡಿಯಾಸ್ ವ್ಯಾಕಿನ್ ಗ್ರೋತ್ ಸ್ಟೋರೀಸ್ ಇದನ್ನು ಸಜ್ಜನ್ ಸಿಂಗ್ ಯಾದವ್ ಅವರು ಬರೆದಿದ್ದಾರೆ.
ಎ ಮ್ಯಾಟರ್ ಆಫ್ ಹಾರ್ಟ್ ಎಜುಕೇಶನ್ ಇನ್ ಇಂಡಿಯಾ, ಇದನ್ನು ಅನುರಾಗ್ ಬೆಹಾರ್ ಅವರು ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, 2023ರಲ್ಲಿ ಸೆಲೆಬ್ರಿಟಿ ಬ್ರ್ಯಾಂಡ್ ಮೌಲ್ಯಮಾಪನ ಶ್ರೇಯಾಂಕದಲ್ಲಿ ಯಾರು ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿರಾಟ್ ಕೊಹ್ಲಿ. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು 2023ರಲ್ಲಿ 227.9 ಮಿಲಿಯನ್ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದುವ ಮೂಲಕ ಭಾರತದ ಅತ್ಯಂತ ಮೌಲ್ಯಯುತ ಸೆಲೆಬ್ರಿಟಿಯಾಗಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿರುವವರು ರಣವೀರ್ ಸಿಂಗ್, ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಅವರು ಇದು ಬ್ರ್ಯಾಂಡ್ ಸೆಲೆಬ್ರಿಟಿಯಲ್ಲಿ ಕಂಡುಬರುತ್ತಾರೆ. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.